ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವ್ಲಾಗು ಸಂಡೇ ವ್ಲಾಗ್ ಆಗಿದೆ. ಅಂದರೆ ನಮ್ಮ ಮನೆಯವರು ಮಾಲೆ ಹಾಕಿಸ್ಕೊಂಡಿದ್ದಾರೆ ಸ್ವಾಮಿಗಳು. ಅದಕ್ಕೆ ಅವರು ಭಜನೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗಲೇ ದೀಪ ಹಚ್ಚಬೇಕು ದೇವ್ರ ಫೋಟೋದ ಅಂತ ಹೇಳಿದರು. ಅದಕ್ಕೆ ಬೆಳಿಗ್ಗೆನೇ ಎದ್ದೆ. ನಾನು 3 ಗಂಟೆಗೆ ಎದ್ದಿದ್ದೀನಿ. ಅಲಾರಾಮ್ ಬೇರೆ ಇಟ್ಟಿದ್ದೆ. ನಾನೇ ಬೇಗ ಎದ್ದಿ ನಾನೇ ಸ್ನಾನ ಮಾಡ್ಕೊಂಡು ಕೂತಿದ್ದೆ. ಇನ್ನೂ ಸ್ವಾಮಿಗಳೇ ಎದ್ದಿರಲಿಲ್ಲ. ಆಮೇಲೆ ಇವಾಗ ಎದ್ದೆ ಅಂತ ಕಾಲ್ ಮಾಡಿ ಹೇಳಿದ್ರು. ಸೊ ಫೈನಲಾಗಿ ದೀಪ ಹಚ್ಚಿದೆ ಮನೇಲಿ. ಇನ್ನು ಮನೆಯವರು ಶಾಪಿಂಗ್ ಹೋಗೋಣ ಅಂತಿದ್ರು. ಸೊ ಅದಕ್ಕೆ ನನ್ನ ಮಗಳಿಗೆ ದೋಸೆ ಕೊಡ್ತಾಯಿದ್ದೆ. ನನ್ನ ಮಗಳು ಗೊಂಬೆ ದೋಸೆ ಅಂತ ಇಲ್ಲಿ ಇನ್ನೂ ಕೇರ್ಬೇಕು. ಸರಿ ಅವರಿಗೆ ಕಸ್ಟಮರ್ ನಮ್ಮ ಅತ್ತೆಯವರು ಬಂದಿದ್ದರು. ಸೀರೆ ತಗೊಳ್ಳೋಕ್ಕೆ ಅಂತ ಹೋಗಿದ್ದು. ಸೀರೆ ಮತ್ತು ನನ್ನ ಹಸ್ಬೆಂಡ್ ಸ್ವಾಮಿಗಳಿಗೆ ಬಟ್ಟೆ, ನನಗೆ ಸೀರೆ ಬಟ್ಟೆ ಮತ್ತು ನನ್ನ ತಾತ ನನಗೆ ಅವರೆಲ್ಲರಿಗೂ ಬಟ್ಟೆ ಕಳಿಸ್ತಾಯಿದ್ರು ಗಿರ್ಮಿಡಿಗೆ. ಸೊ ಅದಕ್ಕೆ ಶಾಪಿಂಗ್ಗೆ ಅಂತ ಹೋಗಿದ್ವಿ. ಶಾಪಿಂಗ್ ಮಾಡ್ತಾಯಿದ್ವಿ. ನಮ್ಮದೇ ಬೇಗ ಆಯಿತು ಶಾಪಿಂಗು. ಸೀರೆ ನಮ್ಮ ಮಾವರಿಗೆ ಅವ್ರದ್ದು ಬೇಗನೆ ಆಯಿತು ಶಾಪಿಂಗು. ಫೈನಲಾಗಿ ನೋಡಿ ಇವತ್ತು ಸೀರೆ ಸೆಲೆಕ್ಷನ್ ಆಯಿತು. ಇನ್ನು ಬಿಲ್ ಮಾಡಿಸ್ತಾ ಇದ್ದೀವಿ. ಇನ್ನು ನನ್ನ ಮಕ್ಕಳು ಕುತ್ಕೊಂಡು ಆಟ ಆಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ ಅವ್ರ ಬಟ್ಟೆ ಇವು. ಅಂದರೆ ಹೊಸಬಟ್ಟೆ ಆಗಬೇಕಂತೆ, ಅಲ್ಲಿಂದ ಹೋಗಿ ಬರೋಣಾಗ. ಸೊ ಅದಕ್ಕೆ ಹೊಸ ಬಟ್ಟೆ. ನನ್ನ ಮಕ್ಕಳು ಇಬ್ಬರು ಜರ್ಕಿನು ಹೊಸ ಜರ್ಕಿನ್ ಅಂತ ಹಾಕ್ಕೊಂಡಿದ್ದಾರೆ. ಇನ್ನು ಫೈನಲಿ ಅಮೌಂಟು ಬಂದು 8,500 ಆಯಿತು ಬಟ್ಟೆಗಳಿಗೆ. ಸೊ ಅದಕ್ಕೆ ಅಂಗಡಿಯವರು ಇದ್ದಾರಲ್ಲ, ಅಣ್ಣಂದರು, ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಈ ವಿಡಿಯೋ ಏನಾದರೂ ನೋಡಿದರೆ ಥ್ಯಾಂಕ್ ಯು. ಆ್ಯಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಅವರು. ಸೊ ಅದಕ್ಕೆ ಫೈನಲಾಗಿ ಶಾಪಿಂಗ್ ಎಲ್ಲ ಮುಗೀತು. ಹೋಗ್ತಾ ಇದ್ದೀವಿ ಈಗ. ಎಲ್ಲೂ ಹೋಗ್ಲೂ ಏನೂ ಇಲ್ಲ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾ ಇದ್ವಿ. ಸೊ ಈ ಶಾಪಿಂಗ್ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿಗಳು ಬಟ್ಟೆ ಶಾಪಿಂಗು